ಚಡ್ಚಣ ಪಟ್ಟಣದ ಶಿವಾಜಿ ವೃತ್ತದಲ್ಲಿ ಗುರುವಾರ ಆಯೋಜಿಸಲಾದ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವದಲ್ಲಿ ಮುಖಂಡ ಕಾಂತುಗೌಡ ಪಾಟೀಲ್ ಅವರು ಮಾತನಾಡಿ, ಶಿವಾಜಿ ಮಹಾರಾಜರು ದಕ್ಷ ಆಡಳಿತಗಾರರು ಆಗಿದ್ರು ಅಂತ ತಿಳಿಸಿದ್ದಾರೆ. ಛತ್ರಪತಿ ಶಿವಾಜಿ ಮಹಾರಾಜರು ಮಹಾನ್ ದೇಶಭಕ್ತರು, ಧೈರ್ಯಶಾಲಿಗಳಷ್ಟೇ ಅಲ್ಲದೆ ದಕ್ಷ ಆಡಳಿತಗಾರರು ಇದ್ದರು ಎಂದು ಚಡ್ಚಣ ಬಿಜೆಪಿ ಘಟಕದ ಅಧ್ಯಕ್ಷ ಕಾಂತುಗೌಡ ಪಾಟೀಲ್ ಹೇಳಿದರು. ಪಟ್ಟಣದ ಶ್ರೀ ಶಿವಾಜಿ ವೃತ್ತದಲ್ಲಿ ಗುರುವಾರ ಆಯೋಜಿಸಲಾದ ಛತ್ರಪತಿ ಶಿವಾಜಿ ಮಹಾರಾಜ ಜಯಂತ್ಯೋತ್ಸವದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಮುಖಂಡ ಸೋಮಶೇಖರ್ ಬಡಿಗೇರ್, PSI ಸೋಮಶೇಖರ್ ಗೆಜ್ಜಿ, ಅನೇಕ ಮುಖಂಡರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಧೋತ್ರೆ, ಕ್ಷತ್ರಿಯ ಸಮಾಜದ ಮುಖಂಡರಾದ ಚಂದ್ರನಾಥ ಶಿಂದೆ, ಸಮಾಜದ ಅಧ್ಯಕ್ಷ ದತ್ತು ಶಿಂದೆ, ಪತ್ರಕರ್ತರ ಲಕ್ಷ್ಮಣ ಶಿಂದೆ, ಭೀಮಾಶಂಕರ್ ಶಿಂದೆ, ರವಿ ಶಿಂದೆ, ಹನುಮಂತ ಕ್ಷತ್ರಿಯ, ಮಹಾದೇವ್ ಶಿಂದೆ, ಚಂದು ಕ್ಷತ್ರಿಯ, ದೇವಪ್ಪಗೌಡ ಪಾಟೀಲ್, ಅರ್ಜುನ್ ಕ್ಷತ್ರಿಯ, ದಿಗಂಬರ್ ಶಿಂದೆ, ತಮಣ್ಣ ಶಿಂದೆ ಸೇರಿದಂತೆ ಅನೇಕರು ಹಾಜರಿದ್ದರು. ಲಕ್ಷ್ಮಣ ಶಿಂದೆ, RJ32 ಕನ್ನಡ ನ್ಯೂಸ್, ಚಡ್ಚಣ. ಇವತ್ತು ಕೂಡ 140 ಕೋಟಿ ಜನರ ಘೋಷಣೆಗಳಲ್ಲಿ ಶಿವಾಜಿ ಮಹಾರಾಜರು ಇವತ್ತು ಅವರ ಆದರ್ಶಗಳು ಒಂದು ಕಾರ್ಯಕ್ರಮಕ್ಕೆ ಸಮುದಾಯದ ಹಿರಿಯರು, ಊರಿನ ಪ್ರಮುಖರು ಎಲ್ಲರಿಗೂ ಕೂಡ ಶಿವಾಜಿ ಮಹಾರಾಜರ ಸಂಘಟನೆಯ ಸಮಿತಿ ವತಿಯಿಂದ ಎಲ್ಲರಿಗೂ ಕೂಡ ಈ ಸ್ವಾಗತವನ್ನು ನಾನು ಸಾಮೂಹಿಕವಾಗಿ ಕೋರ್ತಾ, ಶಿವಾಜಿ ಮಹಾರಾಜರ ಮೂರ್ತಿ ಪೂಜೆಯನ್ನು PSI ಸಾಹೇಬರು ಮತ್ತು ಮಹಾದೇವ್ ಶಿಂದೆ ಅವರು ಹಿರಿಯರು ಅವರು ನೆರವೇರಿಸಲ್ಪಟ್ಟು ಕಾರ್ಯಕ್ರಮವಾಗಿ ಚಾಲನೆ ಕೊಡಬೇಕು ಹೇಳಿ ಅವರಲ್ಲಿ ವಿನಂತಿಯನ್ನು ಮಾಡ್ತಾರೆ. ಸರಿ ರೀ, ಸರ್ ತಮ್ಮೆಲ್ಲರಿಗೂ ಶುಭಾಶಯ ಕೋರುತ್ತಾ, ಎಲ್ಲ ಮಹಾನ ಹಿಂದೂ ಬಳಗದವರೇ, ಇವತ್ತು ನಾವೆಲ್ಲ ಸುಧಾರ್ತಾ ಇರಬೇಕಾದ್ರೆ ಸೂರ್ಯನೇ ಉದಯ. ಯಾಕೆಂದರೆ ಶಿವಾಜಿ ಅವರು ಘೋಷ ಇವತ್ತು ಹೇಳಬೇಕಾಗ್ತದೆ. ಪ್ರತಿ ದಿವಸ ನಾವು ಇಡೀ ಭಾರತ ದೇಶ ತುಂಬ ಎಲ್ಲ ಏನು ಮಹಾರಾಜರ ಜಯಂತಿಯನ್ನು ಮಾಡ್ತಾಯಿದ್ದೇವಲ್ಲ, ಅವತ್ತೇ ಅವರನ್ನು ಬಿರುದು ಕೊಟ್ಟಂಥ ಛತ್ರಪತಿಯಪ್ಪ ಅಂತಂದರೆ ಎಲ್ಲರಿಗೂ ರಾಜರಾಗಿರ್ತಕ್ಕಂಥ ಮಹಾರಾಜರು ಶಿವಾಜಿ. ಯಾಕಂದರೆ ನಾವು ಇತಿಹಾಸ ಒಂದು ಸ್ವಲ್ಪ ಕೆದಿಗೆ ನೋಡಬೇಕಾಗ್ತದೆ. ಸುಮಾರು 1932ರಲ್ಲಿ ಶಿವಾಜಿಯವರು 16 ವಯಸ್ಸಲ್ಲಿ ಕೂಡ ಅವತ್ತು ಒಂದು ಕಾಡಿನೊಳಗೆ ಅಂದ್ರೆ ಬಯಲದಲ್ಲಿ ಹೋಗಿ ಕಿಸಿಂದ್ರೆ ಒಂದು ವಿದ್ಯೆಯನ್ನು ಕಲಿತಾರೆ. ಅದು ಯಾರು ಕಲಿತಾರಪ್ಪ ಅಂದ್ರೆ ಸ್ವತಂತ್ರ ಅವ್ರಿಗೆ ಗುರುವಿನೇ ಇಲ್ಲ ಅಂತ ಒಬ್ಬ ಶಿವಾಜಿಯವರು. ಅವರ ತಾಯಿ ಜೀಜಾಬಾಜಿಯವರು ಅವರಿಗೆ ಎಲ್ಲವನ್ನು ವಿದ್ಯೆಯನ್ನು ರಾಜಕೀಯವಾಗಿ ಮತ್ತು ಸಾಮಾಜಿಕವಾಗಿ ನ್ಯಾಯಬದ್ಧವಾಗಿ ಇರತಕ್ಕಂಥ ಮಹಾನ್ ತಾಯಿ ಜೀಜಾಬಾಯಿಯವರು ಶಿವಾಜಿಯನ್ನು ಬೆಳೆಸ್ತಾರೆ. ಯಾಕಂದ್ರೆ ಅವರು ಹಿತ ಏನಪ್ಪ ಅಂದ್ರೆ ಬಿಜಾಪುರದಲ್ಲಿ ನಮ್ಮ ಆದಿಶಯರ ಕೈಯಾಗ ಜವಾನರಾಗಿದ್ದರು. ಯಾರು ಅವರು ಮಹಾರಾಷ್ಟ್ರದಲ್ಲಿದ್ದರು. ಯಾಕಂದರೆ ಅವರು ಇಲ್ಲಿ ಕೆಲಸ ಮಾಡೋಕೆ ಬೆಳೆದಂಥ ಒಬ್ಬ ಮಹಾನ್ ಶಿವಾಜಿ. ಅವರು ರಾಯಗಢವನ್ನು ತಮ್ಮ ಅದಿಗೆ ಒಂದು ಪ್ರತಿಮೆ ಮಾಡ್ಕೊಂಡು ಕೂತಿದ್ದರು ಶಿವಾಜಿಯವರು. ಯಾಕೆಂದರೆ ಇವತ್ತಿನ ಕಾಲದಾಗ ನಾವು ನೀವು ಎಲ್ಲ ಉಳಿಬೇಕಾದ್ರೆ ಅವತ್ತು ಶಿವಾಜಿನೇ ಕಾರಣ. ಯಾಕೆ ಘಂಟಾಘೋಷರು ಯಾಕೆ ಹೇಳ್ತೀನಪ್ಪ ಅಂತಂದ್ರೆ ಅವಾಗ ನಮ್ಮ ಹಿಂದೂಗಳ ಮೇಲೆ ಭಾಳಷ್ಟು ದೌರ್ಜನ್ಯ ನಡೀತಿದ್ದು. ಇದನ್ನು ಹೇಗಾದ್ರೂ ಮಾಡಿ ಹೋಗಲಾಡ್ತಿದ್ದು ಮೊದಲಿಗೆ ಬಂದದ್ದು ಜೀಜಾಬಾಯಿಯವರಂತೆಗೆ. ಅದನ್ನು ಬೆಳೆಸಿದ್ದು ಶಿವಾಜಿ. ಇವ್ರ ಮುಖಾಂತರ ಎಲ್ಲ ರಾಜರನ್ನು ಸಂಹಾರ ಮಾಡ್ಕೊತು, ಎಲ್ಲ ರಾಜರನ್ನ ವಶಪಡಿಸ್ಕೊಟ್ಟು ನಾವು ನೋಡಿದ್ವಿ. ಪಾಕಿಸ್ತಾನ, ಅಫ್ಘಾನಿಸ್ತಾನ ಕೂಡ ಹಿಂದೂ ರಾಷ್ಟ್ರವಾಗಿತ್ತು ಆಗಿದ್ದ ಕಾಲಕ್ಕೆ, ಸುಮಾರು 1942 ಆಗಿದ್ದ ಕಾಲಕ್ಕೆ. ಯಾಕಂತಂದರೆ ಈ ಇತಿಹಾಸಗಳನ್ನು ನಾವು 16ನೇ ಶತಮಾನ ತೆಗೆದು ನೋಡಿದ್ರೆ ಶಿವಾಜಿಯವ್ರ ಕೊಡುಗೆ ಭಾಳ ಆಗ್ತದೆ. ದೇವಸ್ಥಾನ ನೋಡಿದ್ರೆ ಏನಪ್ಪ ಅಂದ್ರೆ 3 ಕಮಾನ್ ಇದ್ದದ್ದು ದೇವಾಲಯಗಳು ಯಾವ್ದಾದ್ರು ಶಿವಾಜಿ ರೂಪ. ಯಾಕಂದ್ರೆ ಅವರು ಕಟ್ಟಿಸಿದಂಥ ಗುಡಿಗಳು ಅವತ್ತೇನು ಭಕ್ತಿ ಭಂಡಾರವಾಗಿ ಕಲಿಸಿರ್ತಕ್ಕಂಥ ಶಿವಾಜಿ. ನಾವೇನು ಇನ್ನೂ ಭಾಳಷ್ಟು ಮಾತಾಡ್ಬೇಕಾದ್ರೆ ಭಾಳಷ್ಟು ಸಮಯ ಬೇಕಾರೆ ಆ ಥರ ಸಮಯ ಕೊಡ್ತದೆ. ಅವೆಲ್ಲ ಅವರನ್ನು ಆರೈಸೋದು ನಾವು ಸೂರ್ಯನ ಹೆಂಗೆ ನೋಡ್ತೀವಿ, ನಮಗೂ ಸೂರ್ಯ ಇರ್ತಕ್ಕಂಥ ಶಿವಾಜಿ ಮಹಾರಾಜ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಯಾಕಂದ್ರೆ ಉಳಿಬೇಕಾದ್ರೆ ಅವರೇ ಕಾರಣ. ಇನ್ನು ಮುಂದಿನ ದಿನಗಳಲ್ಲಿ ಅವರಂಥ ಒಂದು ಶಕ್ತಿ, ಒಂದು ಯುಕ್ತಿ ನಮ್ಮ ಯುವ ಪೀಳಿಗೆ ನಾವು ಹಾಕೋದು. ಯಾಕಂದ್ರೆ ಆ ಒಂದು ಸಂದರ್ಭದಲ್ಲಿ ಒಂದು ವಿಷಯ ಹೇಳ್ತೀನಿ. ದುಶ್ಚಟಗಳನ್ನು ಬಿಟ್ಟು ಯಾವ ಹೆಂಗೆ ತಾಯಿ ಗುರುಬೋಧನೆ ಕೊಟ್ಟರು ಹಾಗೇ ನಾವು
ಕೂಡ ನಮ್ಮ ಮನೆಯಲ್ಲಿ ನಮ್ಮ ತಾಯಿ ಹಾಕಿರ್ತಕ್ಕಂಥ ಒಳ್ಳೆ ಬುದ್ಧಿ ನಾವು ಹೊರಗಿನ ಬುದ್ಧಿ ಕಲಿಯೋ ಅವಶ್ಯಕತೆ ಇಲ್ಲ. ಒಳ್ಳೆ ಬುದ್ಧಿ ಒಳ್ಳೆ ಒಂದು ಸಂಸ್ಕಾರವನ್ನು ಕಲಿಬೇಕಾಗ್ತದೆ. ಮುಂದೆ ದೇಶ ಕಟ್ಟೋ ಕೆಲಸ ಆಗಬೇಕಾಗ್ತದೆ. ಅದಕ್ಕೆ ನಮ್ದು ಏನಾದ್ರು ಆಸ್ತಿ ಇದ್ರೆ ನಮ್ಮ ಮಕ್ಕಳೇ, ನಮ್ಮ ಸಮಾಜನೇ. ಅದಕ್ಕೆ ಸಮಾಜ ಕೂಡಿ ಎಲ್ಲರೂ ಕೂಡಿ ಇರೋ ಅಂತ ಹೇಳಿ ನನ್ನ ಮಾತು. ಮರಾಠ ಸಾಮ್ರಾಜ್ಯವನ್ನು ಕಟ್ಟಿ ಇಡೀ ದೇಶದಲ್ಲಿ ಎಲ್ಲ ಅಫ್ಘಾನಿಸ್ತಾನವರೆಗೂ ಹಿಂದೂ ಸಾಮ್ರಾಜ್ಯದ ಒಂದು ವ್ಯವಸ್ಥೆಯನ್ನು ವಿಸ್ತರಣೆ ಮಾಡಿದ್ದರು, ಆಳ್ವಿಕೆಯನ್ನು ವಿಸ್ತರಣೆ ಮಾಡಿದ್ದರು ಅನ್ನುವಂಥ ಮಾತುಗಳನ್ನು ಹೇಳಿದಂಥ ಹೋಗು ಬಡಿಗರವರಿಗೆ ತುಂಬ ಧನ್ಯವಾದಗಳನ್ನು ಹೇಳ್ತಾ, ಈಗ ನಮ್ಮ ತಹಸೀಲ್ದಾರ್ ಆಫೀಸನ್ನ ತಹಸೀಲ್ದಾರ್ ಸಾಹೇಬರು, ಉಪ ತಹಸೀಲ್ದಾರ್ ಸಾಹೇಬರಾದ ಚವ್ಹಾಣ್ ಸಾಹೇಬರು ಒಂದೆರಡು ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕು ಅಂತ. ನಮಸ್ಕಾರ. ಪ್ರಾಥಮಿಕ ಹಂತದಲ್ಲಿ ಜೈ ಶಿವಾಜಿ, ಜೈ ಶಿವಾಜಿ ಒಂದು ಘೋಷಣೆಯೊಂದಿಗೆ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ನೆರವೇರುವಂಥ ನಮ್ಮ ಹಿರಿಯರೇ ಮತ್ತು ನಮ್ಮ ಗಣ್ಯರೇ ಮತ್ತು ಮಿತ್ರರೇ ಮತ್ತು PSI ಸಾಹೇಬ್ರೆ, ಶಿವಾಜಿ ಮಹಾರಾಜರ ಕಥೆ ಎಷ್ಟು ಹೇಳಿದ್ರು ಕಡಿಮೆ ಅದ. 1730 ಫೆಬ್ರವರಿ 19ರಲ್ಲಿ ಜನನವಾದಂಥ ಶಿವಾಜಿ ಮಹಾರಾಜರು ತಮ್ಮ 16ನೇ ವಯಸ್ಸಿನಲ್ಲಿ ಸಾಮ್ರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡಿದರು. ಅದೇ 1746ರಲ್ಲಿ ಆ ಪಟ್ಟಾಭಿಷೇಕನ ಅವರಿಗೆ ರಾಜ ಮಹಾರಾಜರು ಮಾಡ್ತಾರೆ. ಆ ಒಂದು ಸಂಸ್ಥಾನದಲ್ಲಿ ಮುಂದುವರೆದು 34 ವರ್ಷಗಳಲ್ಲಿ ಅವರು ಸಾಮ್ರಾಜ್ಯ ಎಲ್ಲಿಂದ ಎಲ್ಲಿ ತನಕ ವಿಸ್ತರಣೆ ಆಯಿತು ಅಂದರೆ ಆ ಭೂಪಟ ನೋಡಿದರೆ ಗೊತ್ತಾಗ್ತದೆ. ದಕ್ಷಿಣದಿಂದ ಉತ್ತರ ಭಾರತದ ತುದಿ ತನಕ ಅವರು ಸಾಮ್ರಾಜ್ಯ ವಿಸ್ತರಣೆ ಆಗ್ತದೆ. ಹಲವಾರು ರಾಜ್ಯಗಳನ್ನು ವಶಪಡಿಸ್ತಾರೆ, ಮೊಘಲರ ವಿರುದ್ಧ ಹೋರಾಟ ಮಾಡ್ತಾರೆ, ನ್ಯಾಯಕ್ಕಾಗಿ ತಮ್ಮ ಜೀವನವನ್ನೇ ಕೊನೆಯದಾಗಿ ಅದೇ 17ನೇ ಶತಮಾನದ 80ನೇ ಇಸ್ವಿಯಲ್ಲಿ ಅವರು ಜೂನ್ ತಿಂಗಳಲ್ಲಿ ಹುತಾತ್ಮರಾಗ್ತಾರೆ. ಅದು ಮೋಸದಿಂದ ಆಗುತ್ತೆ. ಅವತ್ತು ನಮಗೆ ಅವರು ನುಡಿದು ಬಂದಂಥ ಮತ್ತು ಅವರು ನೀಡಿರುವಂಥ ಕೊಡುಗೆ ನಾವು ಎಷ್ಟು ನೆನೆಸಿದ್ರು ಕಡಿಮೆ ಅಂತ ಈ ಒಂದೆರಡು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಭಾರತ ದೇಶವನ್ನು ಮತ್ತು ಎಲ್ಲ ಸಮುದಾಯಗಳನ್ನು ಶಿವಾಜಿ ಮಹಾರಾಜರ ಪಾತ್ರವನ್ನು ಬಹಳ ಮಹತ್ವದ ತಾಯಿ ಜೀಜಾಬಾಯಿ ಹೇಳಿದಂತೆ ಮಹಿಳೆಯರಿಗೆ ಬಗ್ಗೆ ಅಪಾರವಾದ ಗೌರವವನ್ನು ಶಿವಾಜಿ ಮಹಾರಾಜರು ಇಟ್ಕೊಂಡಿದ್ದರು. ಈಗಿನ ಆದರ್ಶಗಳು ಅವುಗಳನ್ನು ಪಾಲಿಸ್ಕೊಂಡು ಮಹಿಳೆಯರ ಬಗ್ಗೆ ವಿಶೇಷವಾಗಿ ಅಪಾರವನ್ನು ಮಹಿಳೆಯರ ಮಾನ ಸನ್ಮಾನವನ್ನು ಕಾಪಾಡುವಲ್ಲಿ ಶಿವಾಜಿ ಮಹಾರಾಜರು ಬಹಳಷ್ಟು ನೈತಿಕ ಮೌಲ್ಯಗಳನ್ನು ಇವತ್ತು ಸಮಾಜಕ್ಕೆ ಮತ್ತು ಜನರಿಗೆ ಹಂಚಿಕೊಟ್ಟಿದ್ದಾರೆ. ಅವರು ಹಾಕಿಕೊಟ್ಟಂತಹ ಒಂದು ದಾರಿ, ಅವರ ನೈತಿಕ ಮೌಲ್ಯಗಳು ಮತ್ತು ದೇಶಾಭಿಮಾನ, ಸ್ವಾಭಿಮಾನವನ್ನು ಹಾಕಿಕೊಟ್ಟಿರೋದನ್ನೆಲ್ಲ ಪಾಲಿಸ್ಕೊಂಡು ನಾವು ನೀವೆಲ್ಲರೂ ಹೋಗಬೇಕು ಅಂತ ಹೇಳ್ತಾ, ಇಂದು ಶ್ರೀ ಛತ್ರಪತಿ ಶಿವಾಜಿಯವ್ರ ಜಯಂತಿ ಇದೆ. ಜಯಂತಿನ ಆಚರಣೆ ಮಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ಮಾತಾಡೋದು ಬನ್ನಿ. ಈಗ ಆಚರಣೆ ಮಾಡ್ತಾರೆ, ಜಯಂತಿ ಆಚರಣೆ ಮಾಡ್ತಾರೆ, ಪ್ರತಿ ವರ್ಷ ಇರುತ್ತೆ, ಅದ್ದೂರಿಯಾಗಿ ಆಚರಣೆ ಮಾಡ್ತಾರೆ. ಭಾರತದ ಒಂದು ಅದನ್ನು ನಮ್ಮ ಫೋನ್ ಬರೋದ್ರಿ ಬೇಸ ಅದರಿಂದ ಪ್ರತಿ ವರ್ಷ ಅವನನ್ನು ಇದ್ರ ಬಗ್ಗೆ ಇನ್ನೊಬ್ರು ಮಾತಾಡ್ತಾರೆ. ಏನು ಹೇಳ್ತಾರೆ ಬನ್ನಿ. ಏನು ನೀವೇ ಆಚಾರ ಮಾಡ್ತೀವಿ. ಯಾವಾಗಲೂ ಸತತವಾಗಿ ಮಾಡ್ಕೊತಿದ್ದೀವಿ, ಮಾಡೇ ಮಾಡ್ತೀವಿ, ಮುಂದಾದರೂ ಮಾಡ್ತೀವಿ, ಮುಂದಾದ್ರೂ ಮಾಡ್ಕೊತ ಬಂದೀವಿ. ನಾವು ಕ್ಷತ್ರಿಯರ ಅಂತ ಅನ್ನೋದು ಮತ್ತು ಶಿವಾಜಿ ಮಹಾರಾಜರ ಅಂಶ ತಂದು ಹೇಳಿ ನಮ್ಮ ಕ್ಷತ್ರಿಯ ಸಮಾಜ ತಂದು ಹೇಳಿ ನಮ್ಗೆ ತಿಳಿ ಬಂದ ನೋಡೋದು ತಿಳ್ಕೋತ ಖುಷಿ ಪಡುವಂಥ ವಿಷಯ ಅದ. ಅದು ಒಂದು ಎರಡು ಮಾತು